ಮೊದಲೇದಾಗಿ ರೈತರುಗಳು ಯಾರ್ಯಾರಿದ್ರ ಕೈ ಎತ್ರಿ. ಯಾಕಂದ್ರೆ ನಾಳೆ ಸ್ಟೇಟ್ಮೆಂಟ್ ಬರುತ್ತೆ, ಅವ್ರು ಯಾರು ರೈತರಲ್ಲ, ಅವ್ರು ಯಾರು ವ್ಯವಸಾಯ ಮಾಡಲ್ಲ ಅಂತಾರೆ. ಯಾರ್ಯಾರು ಖಾಲಿ ಬಿಟ್ಟಿದ್ದೀರಾ ಭೂಮಿಗಳನ್ನ ಗಿಡಕ್ಕಾಗ್ತೀರ? ಯಾರು ಇಲ್ವಾ? ದುಡ್ಡು ಯಾರ್ಯಾರು ಕೊಟ್ಟು ಬಂದಿದ್ದೀರಾ? ದುಡ್ಡು ಯಾರು ಇಸ್ಕೊಂಡ್ ಬಂದಿದ್ದೀರಾ? ಎಷ್ಟೈತ್ರಿ? ಯಾರು ಇಸ್ಕೊಂಡಿರೋರು? ಯಾಕೆಂದ್ರೆ ಹೇಳ್ತಾರೆ ಅವರು, ನಿನ್ನೆ ಯಾರು ಬಾಲಕೃಷ್ಣ ಅವ್ರು ಹೇಳಿದ್ದಾರೆ, 22ನೇ ತಾರೀಕು ರೈತ ಸಂಘ ಬಂದಿದ್ದಾರೆ. ಅವರು ಮಾತಾಡಿರೋ ಮಾತುಗಳು ಒಂದೊಂದು ತಪ್ಪು. ಯಾಕೆಂದ್ರೆ ದುಡ್ಡು ಕೊಟ್ಟು ಬಂದಿದ್ದಾರೆ ಅಂತ ಹೇಳ್ತಾರೆ. ರೈತರು ಏನ್ ದುಡ್ಡು ಕಾಣ್ದಿರೋ ಭಿಕ್ಷುಕ್ರ ನಾವು? ಆಮೇಲೆ ಇನ್ನೊಂದು, ನೀವ್ ಯಾರ ಹೇಳ್ತೀರ ಹೆಂಗಸರುಗಳು ಯಾರಿಗೂ ಒಟ್ಟು ಕೇಳ್ತೀರಿ ಅಂತ, ಯಾರು ಒಟ್ಬೇಡ್ರಿ. ರೈತರುಗಳು ಸ್ವಾಭಿಮಾನಿಗಳು ನಾವು, ನಮ್ಮಿಂದ ಬೇರೆಯವರು, ಬೇರೆಯವರಿಂದ ನಾವಲ್ಲ. ಈಗ ಹೇಳ್ಬೋದು ಆ ದುಡ್ಡು ಕೊಟ್ಟು ತಗೋತೀವಿ ಅಂತ ಅವರು ನಮ್ಮ ಹತ್ರ. ನಾವೇನು ತಗೊಳ್ತೀರ ನಾವು ಜೀವನ ಮಾಡುವಷ್ಟು ಇದೆ. ಯಾಕೆಂದ್ರೆ ನಮ್ಗೆ ಏನ್ ಬೇಕೋ ನಾವು ಅದನ್ನ ಬೆಳ್ಕೋತೀವಿ. ಅದರಿಂದ ನಾನು ಹೇಳೋದು, ನಮ್ಮ ಭಿಕ್ಷೆಯಿಂದ ಅಧಿಕಾರಿಗಳು ಎಲ್ಲರೂ ಮೇಲ್ಗಡೆ ಇರೋದು. ಯಾರು? ರಾಜಕಾರಣಿಗಳು, ಅಧಿಕಾರಿಗಳು ಎಕ್ಸಾಮ್ ಬರ್ದು ಬಂದಿರ್ತಾರೆ. ಇನ್ನೊಂದು GBITಲಿ ಮೆಂಬರ್ಸ್ಗಳು, ಡೈರೆಕ್ಟರ್ಗಳೆಲ್ಲ ಇದ್ದೀರಲ್ಲಪ್ಪ. ಈಗ ನಾನು ಒಂದು ಇಂಜಿನಿಯರ್ ಆಗ್ಬೇಕು ಅಂದ್ರೆ 18-20 ವರ್ಷ ಸೈಕಲ್ ಹೊಡಿಬೇಕು, ಇಂಟರ್ವ್ಯೂ ಕ್ಲಿಯರ್ ಮಾಡ್ಬೇಕು, ಆಪ್ಟಿಟ್ಯೂಡ್ ಕ್ಲಿಯರ್ ಮಾಡ್ಬೇಕು, 3-4 ರೌಂಡ್ಗಳು ಇರುತ್ತೆ. ಎಕ್ಸಾಮ್ ಮೇಲೆ ಪಾಸ್ ಆಗ್ಬೇಕು, ಎಕ್ಸಾಮ್ಸ್ಗಳು ಬರೀಬೇಕು, ಅಸೈನ್ಮೆಂಟ್ಸ್ ಎಲ್ಲ ಬರೀಬೇಕು. ನೀವು ಯಾವ ಇದ್ರ ಮೇಲೆ ಹೋಗಿ ಇದಾಗಿದ್ದೀರಾ? ನಾವೇನು ಓಟ್ ಹಾಕಿದ್ವಾ? ನೀವು ಯಾವ್ದು ಓಟ್ ಹಾಕ್ತೀರಾ? ನಿಮ್ ಪಕ್ಷದವ್ರನ್ನ ನೀವು ಮೆಂಬರ್ಸ್ಗಳು ಮಾಡ್ಕೊಂಡು ನಮ್ ಭೂಮಿಗೆ ರೈಟ್ ಕಟ್ಟಕ್ ನೀವ್ ಯಾರು? ನಾನು ಹೇಳ್ತಾ ಇರೋದು, ಈಗ ಯಾವುದೇ ಒಂದ್ ಕಂಪ್ನಿ ಆಗ್ಲಿ, ಈಗ ನನ್ನೇ ಆಗ್ಲಿ, ನಾನೊಂದ್ ಕಂಪ್ನಿ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ನಾನು ಡಿಮ್ಯಾಂಡ್ ಮಾಡ್ತೀನಿ, ನನ್ಗೆ ಈ ಸ್ಯಾಲ್ರಿ ಕೊಡಪ್ಪ, ನಾನು ಬರ್ತೀನಿ, ನೆಗೋಷಿಯೇಷನ್ ಆಗುತ್ತೆ. ಹಂಗೆ ನಾವು ರೈಟ್ ಕಟ್ತೀವಿ, ನೀನ್ ಬೇಕು ಅಂದ್ರೆ ತಗೋ. ಅದು ಯಾವಾಗ ನನಗೆ ದರ್ದಿದ್ದು, ನನ್ ಕಷ್ಟ ಇದ್ದಾಗ ನಾನು ಮಾಡ್ತೀನಿ, ಅವಾಗ ನೀನ್ ತಗೋ. ಬೈರಮಂಗಲ ಕೆರೆ ನೀರು ಅಂತಿರಲ್ಲಪ್ಪ. ಇಲ್ಲಿ ಯಾರ್ಯಾರು ಈಗ ಹೊಸೂರಿನಲ್ಲಿ ನನ್ನ ಪ್ರಕಾರ 4-5 ಜನ ನೀರ್ ತಂದಿರ್ಬೋದು ಬಿಟ್ರೆ ಇನ್ಯಾರೋ ಬೈರಮಂಗಲ ಕೆರೆ ನೀರು ತಂದಿಲ್ಲ. ಹಂಗನ್ಬಿಟ್ಟು 20 ವರ್ಷದಿಂದ ನೀರ್ ತಿಂದ್ರಲ್ಲ, ಕುಡ್ದ್ರಲ್ಲಪ್ಪ. ಅದಕ್ಕಿಂತ ಮುಂಚೆ ಕ್ಲೀನ್ ಇತ್ತು, ಆಮೇಲೆ ಕೊಳೆ ಇತ್ತು. ಯಾರ್ಯಾರು ಸತ್ತೋದ್ರಿ? ಯಾರು ಇಲ್ಲ ತಾನೆ, ಎಲ್ಲಾರು ದುಡಿಯೋರೇನೆ. ಹೇಳ್ಬೇಕು ಅಂದ್ರೆ ನಮ್ದಿರೋದು 1 ಎಕರೆ. ನನ್ನ ಕೇಳ್ತಾರೆ, ಯಾಕಪ್ಪ ಹೋಗ್ತೀರಿ, ಇರೋದು 1 ಎಕರೆ, ನೀನ್ ಬೆಂಗಳೂರು ಕೆಲ್ಸಕ್ಕೆ ಹೋಗ್ತಿಲ್ಲ ಅಂತ. ಈಗ ನಾನು ಈ ಶಾಲೆ ಹಾಕಿದ್ದೀನಿ. ಈ ಶಾಲೆ ಏನಕ್ಕೆ ಹಾಕಿದ್ದೀನಿ? ನಮ್ದೊಂದು ಜಮೀನಿದೆ, ನಾವು ವ್ಯವಸಾಯ ಮಾಡ್ತೀವಿ ಅನ್ನೋ ಇದ್ರಿಂದ. ಈಗ ಇವ್ರು 50-50 ಇಸ್ಕೊ ಅಂತ, 50-50 ಇಸ್ಕೊಂಡ್ ಅಂದ್ಮೇಲೆ ನಾನು ಶಾಲೆ ಹಾಕಕ್ ಯೋಗ್ಯತೆ ಇರುತ್ತೆ ನನಗೆ. ಎಲ್ಲಾರು ಏನಂತಾರೆ, ನೀನ್ ಯಾವ ಜಮೀನ್ ಮಾಡಿದ್ಯೋ, ಯಾವ ವ್ಯವಸಾಯ ಮಾಡಿದ್ಯೋ, ಯಾವ ದನ ಮೇಯಿಸಿದ್ಯೋ ಅಂತಾರೆ. ಈಗ ನಾವ್ ಹಾಕೋತಿರೋದ್ ಕಾರಣ ಏನು? ನಮ್ ಜಮೀನಿದೆ, ವ್ಯವಸಾಯ ಮಾಡ್ತಾ ಇದೀವಿ ಅಂತ ನಾವ್ ಹಾಕ್ತಾ ಇದೀವಿ. ವ್ಯವಸಾಯ ಮಾಡೋದು